खबर सर, आपको भी वेलकम। गिविंग बैक ಈ ದಿನ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಮಾನ್ಯ ಅಧ್ಯಕ್ಷರಾದ ಶ್ರೀಯುತ ನಿಸಾರ್ ಅಹಮದ್ ಸರ್ ಅವರು ಈ ಮೈಸೂರು ಜಿಲ್ಲೆಗೆ ಆಗಮಿಸಿದ್ದು, ಮೈಸೂರು ಜಿಲ್ಲೆ ಜೊತೆಗೆ ಇತರ 4 ಜಿಲ್ಲೆಗಳ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸಂಬಂಧಿಸಿದಂತೆ ತಾಲೂಕು ಮಟ್ಟದಲ್ಲಿ ಕೈಪಿಡಿಯ ತಯಾರಿಕೆ ಕುರಿತಂತೆ ನಮ್ಮೊಂದಿಗೆ ಇವತ್ತು ಚರ್ಚೆಯನ್ನ ಮಾಡಲಿದ್ದಾರೆ. ಹಾಗಾಗಿ ಇವತ್ತಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವ ಮಾನ್ಯ ಅಧ್ಯಕ್ಷರಾದ ಶ್ರೀಯುತ ನಿಸಾರ್ ಅಹಮದ್ ಸರ್ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಮಾನ್ಯ ಅಧ್ಯಕ್ಷರ ವಿಶೇಷ ಕರ್ತವ್ಯ ಅಧಿಕಾರಿಯಾದ ಶ್ರೀಯುತ ಮುಜಾಬುಲ್ ಜಬಾರಿ ಸರ್ ಅವರು ಸಹ ಇವತ್ತಿನ ಸಭೆಯಲ್ಲಿ ಹಾಜರಿದ್ದು ಅವರಿಗೂ ಸಹ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಶ್ರೀಯುತ ಸೈಯದ್ ಅಕೀಲ್ ಅಹಮದ್ ಅಧ್ಯಕ್ಷರು ನೂರ್ ಎಜುಕೇಶನ್ ಅಂಡ್ ರಿಸರ್ಚ್ ಫೌಂಡೇಶನ್ ಹಾಗೂ ವೈಸ್ ಚಾನ್ಸಲರ್ ಏನೋಪಾಯ ಮೆಡಿಕಲ್ ಕಾಲೇಜ್ ಅವರು ಸಹ ಇವತ್ತಿನ ಸಭೆಯಲ್ಲಿ ಹಾಜರಿದ್ದಾರೆ. ಅವರಿಗೂ ಸಹ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ನಮ್ಮ ಅಲ್ಪಸಂಖ್ಯಾತರ ರಾಜ್ಯ ಮಟ್ಟದ ಅನುಷ್ಠಾನ ಸಮಿತಿಯ ಸದಸ್ಯರಾದ ಇದು ಮುಸ್ಲಿಂ ಸಮುದಾಯದಿಂದ ಮಸೂರ್ ಅಹಮದ್ ಅವರು ಸಹ ಇವತ್ತಿನ ಸಭೆಯಲ್ಲಿ ಹಾಜರಿದ್ದಾರೆ. ಅವರಿಗೂ ಸಹ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಬೌದ್ಧ ಸಮುದಾಯದಿಂದ ಶ್ರೀಯುತ ಜಗ್ಮೆಟ್ ವಂಗುದಾಸ್ ಜ್ಯೋತಿ ಅವರು ಸಹ ರಾಜ್ಯ ಅಲ್ಪಸಂಖ್ಯಾತ ಆಯೋಗದ ಸದಸ್ಯರು. ಅವರಿಗೂ ಸಹ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ನಮ್ಮ ವಿವಿಧ ಮಂಡ್ಯ, ಚಾಮರಾಜನಗರ, ಹಾಸನ ಜಿಲ್ಲೆಯಿಂದ ಜಿಲ್ಲಾ ಅಧಿಕಾರಿಗಳು ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ನಮ್ಮ ಜಿಲ್ಲಾ ಮಟ್ಟದ ಅನುಷ್ಠಾನ ಸಮಿತಿಯ ಸದಸ್ಯರುಗಳು ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದಾರೆ. ಎಲ್ಲಾ ನಮ್ಮ ಗೌರವಾನ್ವಿತ ಸದಸ್ಯರಿಗೂ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಜಿಲ್ಲಾ ವ್ಯವಸ್ಥಾಪಕರು ಸಹ ಇವತ್ತಿನ ಸಭೆಯಲ್ಲಿ ಹಾಜರಿದ್ದಾರೆ. ಅವರಿಗೂ ಸಹ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ವಿಸ್ತರಣಾಧಿಕಾರಿಗಳು ಸಹ ಇವತ್ತಿನ ಸಭೆಯಲ್ಲಿ ಹಾಜರಿದ್ದು ಅವರಿಗೂ ಸಹ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಅಲ್ಲದೆ ಮಾಹಿತಿ ಕೇಂದ್ರದ ಡಿಒಗಳು ಸಹ ಇವತ್ತಿನ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ ಇವತ್ತಿನ ಈ ಸಭೆಯನ್ನು ನಡೆಸಿಕೊಡ್ಬೇಕಾಗಿ ನಾನು ಮಾನ್ಯ ಅಧ್ಯಕ್ಷರ ನೀವು ಎಲ್ಲ ಒಂದೇ ಕಡೆ ಕೂಡಬಹುದಾ? ಒಂದೇ ಸೈಡ್ ಆರ್ಗನೈಸರ್ ನೆಕ್ಸ್ಟ್ ಚಾಮರಾಜನಗರ ಹೇಳಿದ್ದಾರೆ MIC ಅವರು ಮಧ್ಯದಲ್ಲಿ ಯಾರು ಇದ್ದಾರಲ್ಲ ಅಲ್ಲಿ ಚಾಮರಾಜನಗರದೇ ಅಲ್ಲಿ ಈ ಮೈಸೂರವರು ಮುಂದೆ ಇದ್ದಾರೆ. ನೆಕ್ಸ್ಟ್ ಹಾಸನ್ ಎಷ್ಟು ಜನ ಇದ್ದಾರೆ? MIC ಎಷ್ಟು? 8 ಜನ ಇದ್ದಾರೆ. ಹಾಸನ ಆದ್ಮೇಲೆ ಯಾರಿದ್ದಾರೆ? ಮಂಡ್ಯವರು ಎಷ್ಟು ಜನ ಇದ್ದಾರೆ? ಓಕೆ, ಎಲ್ಲ ಬಂದಿದ್ದಾರೆ. ಪ್ಲೀಸ್ ನಾನು ಇಲ್ಲಿ ನಮ್ಮ ಡಿಸ್ಟ್ರಿಕ್ಟ್ 15 ಪಾಯಿಂಟ್ ಕಮಿಟಿ ಮೆಂಬರ್ಸ್ ಕರೆಸಿದ್ದೆ. ಈಗ ನಿಮಗೆ ಪರಿಚಯ ಇತ್ತು ಇಲ್ಲ ನನಗೆ ಗೊತ್ತಿಲ್ಲ ಮುಂಚೆಯಿಂದ. ಅಟ್ಲೀಸ್ಟ್ ಈಗ ಇವತ್ತು ನೀವು ನಿಮ್ಮ ಜಿಲ್ಲೆಯವರು ಯಾರಿದ್ದಾರೆ ಅವ್ರಿಗೆ ನೋಡಿ ಭೇಟಿಯಾಗಿ ಅವ್ರ ನಂಬರ್ ನೀವು ತಗೊಳ್ಳಿ, ನಿಮ್ಮ ನಂಬರ್ ಅವ್ರಿಗೆ ಕೊಡಿ.
ಅವರು ಈಗಲೂ ಅಷ್ಟೇ ನಿಮ್ಮಲ್ಲಿ ಮೆಂಬರ್ಸ್ ಬಂದಿದ್ದಾರೆ, ನಿಮ್ಮ ಜಿಲ್ಲೆ ಕಡೆಯಿಂದ ಎಷ್ಟು ಜನ ಬಂದಿದ್ದಾರೆ ಅಷ್ಟನ್ನ ನೀವು ಭೇಟಿಯಾಗಿ ಅವ್ರಿಗೆ ನೀವು ನಿಮ್ಮ ನಂಬರ್ ಶೇರ್ ಮಾಡಿ, ನಿಮ್ಮದು ಆಫೀಸ್ ಎಲ್ಲಿದೆ ತಾಲೂಕಿನಲ್ಲಿ ಅಂತ ಅವ್ರಿಗೆ ತಿಳಿಸಿ. ಈ ನಿಮ್ಮ ಜಿಲ್ಲೆಯಲ್ಲಿ ಯಾರು ಮೆಂಬರ್ ಬಂದಿದ್ದಾರೆ ಅವ್ರಿಗೆ ಫಸ್ಟ್. ಸೆಕೆಂಡ್, ನಾನು ಈ ಥರ ಒಂದು ಸ್ಟೇಜ್ ಮಾಡಿ ಫಂಕ್ಷನ್ ಟೈಪ್ ಮಾಡಬೇಕು ಅಂತ ಇರಲಿಲ್ಲ. ನಾನೆಲ್ಲ ಹೋಗಬೇಕು ಜೊತೆಗೆ ಕೂತ್ಕೊಂಡು ಮಾತಾಡಿ ಡಿಸ್ಕಷನ್ ಮಾಡಿ ಹೋಗೋದು. ಏನಿದೆ ಈಗ ಡಿಲೇ ಮಾಡೋದು ಬೇಡ, ನಾನು ಚೇಂಜ್ ಮಾಡಿ ಟ್ರೈ ಮಾಡೋದು ಆಗಿಲ್ಲ, ಈಗ ಬಿಟ್ಬಿಡೋಣ. ಈಗ ನಮ್ಮ ಈ MICs ಅನ್ನ ತಾಲೂಕು ಆಫೀಸರ್ಸ್ ಇಂದ MICs ಎಲ್ಲ ಮೈನಾರಿಟಿ ಕಮಿಷನ್ ವಸಕ್ಕೆ ತಗೊಂಡಿದ್ದೀವಿ. ನಿಮಗೆಲ್ಲ ಗೊತ್ತಿರಬೇಕು. ನಿಮಗೆ ಗೌರ್ಮೆಂಟ್ ಆರ್ಡರ್ ಬಂದಿದೆ. MIC ಅವರು ಯಾರಿಗೆ ಬಂದಿಲ್ಲ ಅವ್ರ ಕೈ ಎತ್ತಿ. ಗೌರ್ಮೆಂಟ್ ಆರ್ಡರ್ ಯಾರಿಗೆ ಸಿಗಲಿಲ್ಲ MIC ಅವರು. ಮೈನಾರಿಟಿ ಕಮಿಷನ್ಗೆ ಸರ್ಕಾರ ಇದರ ಬಗ್ಗೆ ಸೂಪರ್ವಿಷನ್ ಮಾಡಲಿಕ್ಕೆ ಅಧಿಕಾರ ಕೊಟ್ಟಿರೋದು ಒಂದು ಆರ್ಡರ್ ಹೊರಡಿಸಿದ್ದೀವಿ. ಅದು ನಿಮಗೆ ಮುಟ್ಟಿದೆನಾ? ಎಲ್ಲರಿಗೆ ಯಾರಿಗೆ ಮುಟ್ಟಿಲ್ಲ ಅದು ಹೇಳಿ. ಯಾರಿಗೆ ಮುಟ್ಟಿದೆ? ಎಲ್ಲ MIC ಯಾರಿಗೆ ಮುಟ್ಟಿದ್ದೇನೆ ಆರ್ಡರ್? ಅದು ಯಾರಿಗೆ ಬಂದಿಲ್ಲ? ಬಂದಿದೆ ಹೇಳ್ರಿ, ಕೈಯಿಂದ ಹಾಕಿ. ಯಾರಿಗೆ ಬಂದಿದೆ? ಎಲ್ಲರಿಗೆ ಬಂದಿದೆ. ಅದೇ ನಾನು ಕೇಳಿದಾಗ ಯಾರಿಗೆ ಬಂದಿಲ್ಲ ಅಂತ ಯಾರು ಉತ್ತರನೇ ಕೊಡ್ತಾ ಇಲ್ಲ. ಎಲ್ಲರಿಗೆ ಬಂದಿದೆ. ಓಕೆ, ಓದಿದ್ದೀರಾ? ಯಾರನ್ನೊಬ್ರು ಹೇಳಿ, ಯಾರು ಓದಿದ್ದಾರೆ ಅವರು ಹೇಳಿ. ಅಟ್ಲೀಸ್ಟ್ 1% ಏನು ಅದರಲ್ಲಿ ಹೇಳಿದ್ದಾರೆ, ಏನೇನು ಮಾಡಬೇಕು ಅಂತ ನಿಮ್ಗೆ ಹೇಳಿದ್ದಾರೆ. ಡಿಪಾರ್ಟ್ಮೆಂಟ್ ಚಾಲ್ತಿಯಾಗಿರೋ ಸ್ಕೀಮ್ಗಳು ಹಾಕಬೇಕು ಅಂತ ಹೇಳಿದ್ದಾರೆ. ಮತ್ತೆ ರಾಜ್ಯದ ಇತರ ಇಲಾಖೆಯಲ್ಲಿ ಯಾವ ಸ್ಕೀಮ್ ಇದೆ ಅದನ್ನು ಡಿಸ್ಪ್ಲೇ ಮಾಡಿ ಅಂತ ಹೇಳಿದ್ದಾರೆ. ಮತ್ತೆ ಶೈಕ್ಷಣಿಕ ಸಂಸ್ಥೆಗಳ ಮಾಹಿತಿ ಮಾಡಕ್ಕೆ ಹೇಳಿದ್ದಾರೆ. ಮತ್ತೆ ಯಾವುದೇ ಒಂದು ಸ್ಕೀಮ್ ಇದೆ ನಮ್ಮ ಅಪ್ಲಿಕೇಶನ್ ಹಾಕಕ್ಕೆ ಅವ್ರಿಗೆ ಸಹಾಯ ಮಾಡಿ ಅಂತ ಹಾಕಿದ್ದಾರೆ. ಮತ್ತೆ ಇದು ಅಂಗನವಾಡಿ ತಿಂಗಳಿಂದ 6 ವರ್ಷ ಮಕ್ಕಳಿರ್ತಾರೆ, ಮಾಹಿತಿ ಎಲ್ಲ ಕಲೆಕ್ಟ್ ಮಾಡಿದ್ದಾರೆ. ಈಗ ನಾನೇ ಅದು ತಯಾರು ಮಾಡಿ ಸರ್ಕಾರಕ್ಕೆ ಕೊಟ್ಟು ಅದರಿಂದ ಆರ್ಡರ್ ಹೊರಡಿಸಿದ್ರು. ನನಗೆ ಗೊತ್ತಿದೆ ಏನೇನು ನಾನು ಬದಲಾಯಿಸ್ತೀನಿ ಅಂತ. ಅದಕ್ಕೆ ನಿಮ್ಮಲ್ಲಿ ಏನು ಆರ್ಡರ್ ಹೊರಡಿಸಿ ಅಟ್ಲೀಸ್ಟ್ ಒಂದು 2 months ಆಗಿರಬೇಕು, 2-3 months ಆಗಿದೆ. 2-3 ತಿಂಗಳಲ್ಲಿ ಅದರ ಪ್ರಕಾರ ನೀವು ಏನು ಕೆಲಸ ಮಾಡಿದ್ದಾರೆ ಅದು ನನಗೆ, ನಿಮ್ಮಲ್ಲಿ ಏನು ಮಾಹಿತಿ ನೀವು ಕಲೆಕ್ಟ್ ಮಾಡಿದ್ದಾರೆ. ಫಸ್ಟ್ ಮೈನಾರಿಟಿ ಸ್ಕೂಲ್ಸ್ ನಿಮ್ಮಲ್ಲಿ, ಈ ಮೈಸೂರವರು ಯಾರಿದ್ದಾರೆ ಇಲ್ಲಿ? ಅವರು ಇನ್ನೊಬ್ಬರು ಯಾರಿದ್ದಾರೆ? ಮೈಸೂರು ತಿಳ್ಕೊಳ್ಳಿ. वन टू थ्री हाँ आपका कौन सा तालुक जी? Nanjangud. How many educational institutions are there pertaining to minorities? Muslims ಎಷ್ಟು institutions ಇದೆ ತಾಲೂಕಿನಲ್ಲಿ? ಇನ್ಸ್ಟಿಟ್ಯೂಷನ್ಸ್ ಇಲ್ಲ. ಮೈನಾರಿಟಿ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್, ಸ್ಕೂಲ್ಸ್, ಕಾಲೇಜಸ್, IITs ಏನನ್ನ ಇರಲಿ, ಮೈನಾರಿಟೀಸ್ ಎಷ್ಟಿದೆ ಅಂತ. ಮೈನಾರಿಟೀಸ್ ನಲ್ಲಿ ಯಾರು ಬರ್ತಾರೆ? ಮೈನಾರಿಟೀಸ್ ಅಲ್ಲಿ ಯಾರು ಬರ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಮುಸ್ಲಿಮ್ಸ್ ನಡೆಸ್ತಾ ಇರೋದು ಸ್ಕೂಲ್ಸ್ ಎಷ್ಟಿದೆ? ಕ್ರಿಶ್ಚಿಯನ್ಸ್ ನಡೆಸ್ತಾ ಇರೋದು ಸ್ಕೂಲ್ಸ್ ಎಷ್ಟಿದೆ? ಲೀಸ್ಟ್ ಮಾಡಿದ್ಯಾ? ಬೇರೆ ಡಿಸ್ಟ್ರಿಕ್ಟ್ ಅವರು ನೆಕ್ಸ್ಟ್ ಯಾವ ಡಿಸ್ಟ್ರಿಕ್ಟ್ ಇದೆ? ಬೇರೆಯವರು ಯಾರಿದ್ದಾರೆ? ನೆಕ್ಸ್ಟ್ बाजू में तुम्हारे कौन है उधर इधर देखो बोलो। आपका नाम क्या है? मालिक। कौन सा तालुक? तीन है। आपके पास है डाटा स्कूल्स कॉलेजेस का? Religious institutions. Next, हासन और यार हाँ, रिलीजियस इंस्टीट्यूशन को लिस्ट बनाकर है
ಮಾಡಿದ್ದೀವಿ. ಅದು ನಾವು ವೆರಿಫೈ ಮಾಡಿ ಆಮೇಲೆ ಏನನ್ನ ಬೇಕಾದ್ರೆ ಹೇಳಿ. ಈಗ ನೆಕ್ಸ್ಟ್ ಇಷ್ಟು ಸ್ಕೂಲ್ಸ್ ಇದೆ, ಕಾಲೇಜಸ್ ಇದೆ, ಮತ್ತೆ ನಿಮ್ಮಲ್ಲಿ ತಾಲೂಕಿನಲ್ಲಿ ಜಾಸ್ತಿ ಇರೋದಿಲ್ಲ. ಸ್ಕೂಲ್ಸ್, ಕಾಲೇಜಸ್, ಐಟಿಐ, ಎನಿ ಇನ್ಸ್ಟಿಟ್ಯೂಷನ್, ಇದು ಕೆಳಗಡೆ ಮೈಕ್ ಇದೆ. ಪ್ಯಾರಾಮೆಡಿಕಲ್ ಕಾಲೇಜಸ್ ಇರಬಹುದು, ಸಿಟೀಸ್ ನಲ್ಲಿ ಇರುತ್ತೆ ಪ್ಯಾರಾಮೆಡಿಕಲ್ ಕಾಲೇಜಸ್. ಹಾಸನ್ 15 colleges, 56 colleges, 53 सर. 53. Okay, good. Data है पूरा, information, telephone number, very good, very good. Degree certificate colleges, ITIs, engineering colleges, medical colleges, ये पूरा डाटा आप लोगों को कलेक्ट करना है. If the head of the institution can तो कॉलेज का कॉमन नंबर, टेलीफोन नंबर, if it is a private institution, who is the president or secretary of the school, all these things should be there. Sit down, please. Next, religious institutions. ಎಷ್ಟು ಮಸೀದಿಗಳು ಇದೆ, ಮಾಸ್ಕ್ ಇರುತ್ತೆ, ಮಸೀದಾ ಇರುತ್ತೆ. ಒಂದು ನಾವು ವಕ್ಫ್ ಆಫೀಸರ್ कुछ तो बोला, डिस्ट्रिक्ट वक्फ आफिसर को पूरा डाटा होता है उनका. मसाजिद कहते हैं, उसके मुतवल्ली कौन, सदर कौन, सेक्रेटरी कौन, उनका नहीं बोलना. चर्चेस कहते हैं, उसके इंचार्ज कौन, वो से उनका अलग अलग डिनोमिनेशन के रहते हैं. कैथोलिक अलग रहती, मेथोडिस्ट अलग रहती, प्रोटेस्टेंट्स अलग रहती, ऐसे कई उनके अंदर डिनोमिनेशन रहती. वो किस तरह डिनोमिनेशन का चर्च है, उसका प्रीस्ट फादर कौन है, उनका अलग तमाम चीजें तुम्हारे पास. हमारे ताल्लुक का एक ताल्लुक में ज्यादा नहीं रहते. वो इंस्टीट्यूशन, रिलीजियस इंस्टीट्यूशन, ऐसा जैन्स के कहते हैं, सिख अगर है तो सिख के कहते हैं, बुद्धिस्ट है, मैसूर में बुद्धिस्ट है, बुद्धिस्ट के कहते हैं. ये तमाम चीजें होती. इसके बाद प्रोमिनेंट सिटीजन्स, ताल्लुक में इंपॉर्टेंट लोगों में वहां का जिला पंचायत का जीपी मेंबर, ग्राम पंचायत मेंबर, पीपी मेंबर, जिला पंचायत मेंबर, एमएलए, एमएलसी, कॉर्पोरेटर्स, काउंसिलर्स, इलेक्टेड बॉडी के मेंबर्स कौन है, कौन से एरिया का रिप्रेजेंट करती है, उनका नाम क्या है, उनका टेलीफोन नंबर नोट कर लेना आप लोग. सुन के चले जाके बाद में भूल जाने का नहीं. प्लीज इफ यू आर नोटबुक्स प्लीज नोट डाउन. All elected members from Gram Panchayat to Parliament. ಎಲ್ರಿಗೂ ಹೆಸರು ಅವರು ಟೆಲಿಫೋನ್ ನಂಬರ್. ಇದು ನಮಗೆ ಬೇಕು. ನಿಮ್ಮ ಹತ್ರ ಇರಬೇಕು, ನಮಗೆ ಬೇಕಾಗಿಲ್ಲ. ನಿಮ್ಮ ನಾಲೆಜ್ ಇರಬೇಕು. ಅದು ನೀವು ತಯಾರು ಮಾಡಿ ನಿಮ್ಮ ಹತ್ರ ಇಟ್ಕೋಬೇಕು. ನಮಗೆ ಕಳಿಸ್ಬೇಕು, ನಮಗೆ ಇನ್ಫಾರ್ಮೇಶನ್ಗೆ ನೀವು ಮಾಡಿದ್ದೀರಿ ಅಂತ ನಮ್ಗೆ ಗೊತ್ತಾಗಬೇಕು. ಅದು ನಾವು ಆಮೇಲೆ ನಿಮ್ದು ತಾಲೂಕು ಒಂದು ಮುಂಚೆ ಗವರ್ಮೆಂಟ್ ಒಂದು ಗೆಜೆಟರ್ ಮಾಡ್ತಿದ್ರು, ಡಿಸ್ಟ್ರಿಕ್ಟ್ ಗೆಜೆಟರ್ ಅಂತ. ಮೈಸೂರು ಡಿಸ್ಟ್ರಿಕ್ಟ್ ಗೆಜೆಟರ್ ಎಲ್ಲ ಡಿಸ್ಟ್ರಿಕ್ಟ್ ಇತ್ತು, ಎಲ್ಲ ಇನ್ಫಾರ್ಮೇಶನ್ ಅದರಲ್ಲಿ ಸಿಕ್ಕೋದು. ನಮಗೆ ಈಗ ಪೂರ್ತಿ ತಾಲೂಕು ಒಂದು ಗೆಜೆಟರ್ ಹಾಕಬೇಕು. ನೀವು ಮಾಡಿದರೆ ಅದು ನಾವು ಪ್ರಿಂಟ್ ಮಾಡ್ತೀವಿ, ಗೆಟ್ ಇಟ್ ಪ್ರಿಂಟೆಡ್. ಆಮೇಲೆ ಅದು ಎಲ್ಲ ಸೇರಿ ತಾಲೂಕು ಒಂದು ಡಿಸ್ಟ್ರಿಕ್ಟ್ ಗೆಜೆಟರ್ ಮಾಡ್ತೀವಿ. ಈ ಡಿಸ್ಟ್ರಿಕ್ಟ್ ಒಂದು ಗೆಜೆಟರ್ ಅಂತ ಹೆಸರು ಬರೋದಿಲ್ಲ ಅದಕ್ಕೆ. ಇಟ್ಸ್ ಡೈರೆಕ್ಟ್ಲಿ ಇನ್ಫಾರ್ಮೇಶನ್ ಡೈರೆಕ್ಟ್ ಪೂರ್ತಿ ಡಿಸ್ಟ್ರಿಕ್ಟ್. ಆಮೇಲೆ ಅಲ್ಲಿ ಎಷ್ಟು ಪ್ರಾಮಿನೆಂಟ್ ಸಿಟಿಸನ್ಸ್ ಇದ್ದಾರೆ, ಅಡ್ವೊಕೇಟ್ಸ್ ಇರ್ಬೋದು, ಮೈನಾರಿಟೀಸ್ ನಲ್ಲಿ ಡಾಕ್ಟರ್ಸ್ ಇರ್ಬೋದು, ಸಿವಿಲ್ ಸೋಷಿಯಲ್ ವರ್ಕರ್ಸ್ ಇರ್ಬೋದು. ಇದೆಲ್ಲ ನೋಟ್ ಮಾಡ್ಕೊಳ್ಳಿ. ನಿಮ್ಮ ತಾಲೂಕಿನಲ್ಲಿ ಯಾರಾಗಿದ್ದಾರೆ, ಯಾವ ಸಮುದಾಯವು, ಮುಸ್ಲಿಮ್ಸ್ ಅಲ್ಲಿ ಯಾರಿದ್ದಾರೆ, ಕ್ರಿಶ್ಚಿಯನ್ಸ್ ಅಲ್ಲಿ ಯಾರಿದ್ದಾರೆ, ರೆಪ್ಯೂಟೆಡ್ ಪೀಪಲ್, ಗುಂಡಾಗಳು ಇಲ್ಲ, ರೌಡೀಸ್ ಇಲ್ಲ, ಪಾರದರ್ಶವರು ಇಲ್ಲ. ಸಮಾಜದಲ್ಲಿ ನಮ್ಮ ಅವರು ಸ್ವಲ್ಪ ಮರ್ಯಾದಿಸ್ತರು ಇರ್ತಾರಲ್ಲ, ಅಂತವರು ಮಾತ್ರ ಬೇಕು. ಲೀಸ್ಟ್ ಪ್ರಾಮಿನೆಂಟ್ ರೆಪ್ಯೂಟೆಡ್ ಪೀಪಲ್ ಲೀಸ್ಟ್ ಮಾಡಿ ಸರಿಯಾಗಿ ಮಾಹಿತಿಯನ್ನು ಬಹಳ ಆಫೀಸರ್ಸ್ ಹೇಳ್ತಾರೆ. ಈ ಡಿಪಾರ್ಟ್ಮೆಂಟ್ ಅವರು ಸರಿಯಾಗಿ ಮಾಹಿತಿ ಕೊಡೋದಿಲ್ಲ, ಇನ್ಫಾರ್ಮೇಶನ್ ಕೊಡೋದಿಲ್ಲ. ಅದರ ಬಗ್ಗೆ ನಾವು ಸ್ಟೇಟ್ ಲೆವೆಲ್ ಕಮಿಟಿಯಲ್ಲಿ, ಚೀಫ್ ಸೆಕ್ರೆಟರಿಗಳಲ್ಲಿ ಅದನ್ನು ನಾವು ಅವರಿಗೆ ಡೈರೆಕ್ಷನ್ ಕೊಟ್ಟಿದ್ದೇವೆ. ನಾವು ಸ್ಟೇಟ್ ಲೆವೆಲ್ಗೆ ಕೊಡ್ತೇವೆ.
ಯಾವುದು ಅದು ಬೇರೆ ಬೇರೆ ರಿಜಿಸ್ಟ್ರೇಷನ್ ಸ್ಕೀಮ್ ನಮ್ಮಲ್ಲಿ ಹೇಳಿದರೆ ಸ್ಕಾಲರ್ಶಿಪ್ಸ್ ಇದೆ, ಸಾವಿರಾರು ಸ್ಕಾಲರ್ಶಿಪ್ಸ್ ಇದೆ, ಪ್ರೀ ಮೆಟ್ರಿಕ್, ಪೋಸ್ಟ್ ಮೆಟ್ರಿಕ್, ಪ್ರೊಫೆಷನಲ್ಗೆ ರೀವರ್ಸಿಂಗ್ ಸ್ಕೀಮ್, ಸ್ಕಾಲರ್ಶಿಪ್ನಲ್ಲಿ ಬೇರೆ ವಿಧದ ಸ್ಕೀಮ್ಸ್ ಇದೆ. ಸ್ಕೂಲ್ಸ್ನಲ್ಲಿ ಎಸ್ಎಲ್ಸಿ ಸ್ಕೀಮ್ಸ್ ಇದೆ. ಯಾವುದು ಎಷ್ಟು ಬಡ್ಜೆಟ್ ಅದು ನಮ್ಮ ಹತ್ರ ಇಲ್ಲ. ಬೇರೆ ಬೇರೆ ಸಂಬಂಧ ಡಿಪಾರ್ಟ್ಮೆಂಟ್ ಇದೆ, ಅದು ಡೀಲ್ ಮಾಡ್ತಾರೆ. ಕಮಿಷನ್ ಬರೋದು ಮಾತ್ರ ನಾವು ಸೂಪರ್ವೈಸ್ ಮಾಡೋದು ಸರಿಯಾಗಿ ಮಾಡಿದ್ದಾರೆ ಇಲ್ಲ ಅಂತ ನಾವು ಜನರಿಂದ ಇಲ್ಲ ಅಂತ ನಾವು ಗೌರ್ಮೆಂಟ್ಗೆ ರೆಕಮೆಂಡ್ ಮಾಡ್ತೀವಿ. ಕಮಿಷನ್ ಜವಾಬ್ದಾರಿ ಗೌರ್ಮೆಂಟ್ಗೆ ರೆಕಮೆಂಡೇಶನ್ ಕಳಿಸೋದು. ಈ ಇಂಪ್ಲಿಮೆಂಟ್ ಮಾಡೋದು ಜವಾಬ್ದಾರಿ ನಾವು ಡೈರೆಕ್ಟ್ ಇದೆ. ಸರ್, ಈಗ ಇಲ್ಲಿ ಈ ಪರಿಸ್ಥಿತಿ ಪತ್ರ ಬರೀತೀರಾ? ಇಲ್ಲಿ ಸರಿಯಾಗಿ ಯೋಜನೆಗಳ ಅನುಷ್ಠಾನ ಆಗಿದೆ ಅಂತ ನೀವು ಸರ್ಕಾರಕ್ಕೆ ಪತ್ರ ಬರೀತೀರಾ? ಮೀಟಿಂಗ್ ಮಾಡಿ ತಿಳ್ಕೊಂಡಿದ್ದೀರಲ್ಲ, ಇವಾಗ ಮೀಟಿಂಗ್ ಮಾಡಿ ತಿಳ್ಕೊಂಡಿದ್ದೀರಲ್ಲ. ಇವತ್ತು ನಾವು ಮೀಟಿಂಗ್ ಮಾಡಿರೋದು ತಾಲೂಕು ಇನ್ಫಾರ್ಮೇಷನ್ ಸೆಂಟರ್ಸ್ ಕರೆಸಿ ಮಾಹಿತಿ ಕಲೆಕ್ಟ್ ಮಾಡಬೇಕು ನಮ್ಮ ತಾಲೂಕಿನಲ್ಲಿ ಇಲ್ಲ. ಅದಕ್ಕೆ ನಾವು ಬಂದಿರೋದಿಲ್ಲ. ಅದು ನಾವು ಡಿ ಸಿ ಆಫೀಸ್ನಲ್ಲಿ ಮೀಟಿಂಗ್ ಮಾಡ್ತೀವಿ. ಡಿ ಸಿ ಇದರಲ್ಲಿ ಡಿ ಸಿ ಆಫೀಸ್ನಲ್ಲಿ ಡಿ ಸಿ ಎಸ್ ಪಿ ಎಲ್ಲ ಡಿಸ್ಟ್ರಿಕ್ಟ್ ಆಫೀಸರ್ಸ್ ಇರ್ತಾರೆ. ಅಲ್ಲಿ ಆ ಮೀಟಿಂಗ್ ಮಾಡಿದಾಗ ನಾವು ಮಾಹಿತಿ ತಗೊಳ್ತೀವಿ ಸಂಘಟಿಸ್ತೀವಿ. ಅಲ್ಪಸಂಖ್ಯಾತ ಹುಡುಗರು ಯಾವ ವಿದ್ಯಾರ್ಥಿಗಳಿದ್ದಾರೆ 17-18 ವಯಸ್ಸಿನ ಹುಡುಗರು ಈ ಗಾಂಜಾಗೆ ಮತ್ತು ಡ್ರಗ್ಸ್ಗೆ ಬಲಿಯಾಗ್ತದೆ. ಜಾಸ್ತಿ ಪೊಲೀಸ್ ಕೇಸಸ್ ಏನಾಗ್ತದಲ್ಲ ಅವರೇ ಡ್ರಗ್ಸ್ ಸೇವನೆ ಮಾಡೋದು. ನಿಮ್ಮ ಆಯೋಗದಿಂದ ಏನಾದರೂ ಅದನ್ನ ನಿರ್ಮೂಲನೆ ಮಾಡಲಿಕ್ಕೆ ಏನಾದರೂ ಪ್ರೋಗ್ರಾಮ್ ತಾಲೂಕು ಮಟ್ಟದ ಆಫೀಸರ್ಸ್ ಏನಾದ್ರು ನಾವು ಸ್ಟೇಟ್ ಲೆವೆಲ್ನಲ್ಲಿ ಕನ್ಸರ್ನ್ ಪೊಲೀಸ್ ಅಧಿಕಾರಿಗಳಿಗೆ ಕರೆಸಿ ಸಿ ಡಿಪಾರ್ಟ್ಮೆಂಟ್ ಹೆಡ್ಗೆ, ಡಿ ಜಿಗೆ, ಇಂಪಾರ್ಟೆಂಟ್ ಪೊಲೀಸ್ ಆಫೀಸರ್ಸ್ಗೆ ಕರೆಸಿ ಇದರ ಬಗ್ಗೆ ನಾವು ಚರ್ಚೆ ಮಾಡಿ ಮೀಟಿಂಗ್ ಮಾಡಿ ಕಮಿಷನಿಂದ ಅವ್ರಿಗೆ ಈ ರೀತಿ ಸೀರಿಯಸ್ನೆಸ್ ಪ್ರಾಬ್ಲಮ್ ಬರ್ತಾ ಇದೆ, ಏನೇನು ಪ್ರಿವೆಂಟಿವ್ ಆ್ಯಕ್ಷನ್ ಮತ್ತು ಇದು ಕಡಿಮೆ ಮಾಡಲಿಕ್ಕೆ, ಎರಾಡಿಕೇಟ್ ಮಾಡಲಿಕ್ಕೆ ಗಾಂಜಾ ಡ್ರಗ್ಸ್ ಭಾಳ ಸೀರಿಯಸ್ ಇಶ್ಯೂ ಇದೆ. ಎಲ್ಲ ಕಡೆ ನಮ್ಮ ಸ್ಟೇಟಲ್ಲಿ ಇದೆ. ಅದಕ್ಕೆ ನಾವು ಅವ್ರಿಗೆ ಮೀಟಿಂಗ್ ಮಾಡಿ ಇದಕ್ಕೆ ಆ್ಯಕ್ಷನ್ ತಗೊಂಡು ಹೇಗೆ ಒಂದು ಮಾಡಿ ಅಂತ ಯೂತ್ಸ್ ಸ್ಕೂಲ್ ಮಕ್ಕಳು ಆಗ್ತಾ ಇದ್ದಾರೆ, ಎಲ್ಲಿದ್ದಾರೆ ಇದು ನೋಡಿ. ನೀವು ನಿಮ್ಮ ಸ್ಟೇಟ್ಮೆಂಟ್ ಬರೀ ಮೈನಾರಿಟೀಸ್ ಅಂತ ಇಲ್ಲ, ಇಲ್ಲಿಂದ ಅಲ್ಲಿ ನಿಮಗೆ ಬೇಕಾದರೆ ನಂತರ ನಿಮಗೆ ಯಾರನ್ನು ಕೇಸ್ ಲೀಸ್ಟ್ ಕೊಟ್ಟು ನಿಮಗೆ ಜಿಲ್ಲೆಯಲ್ಲೇ ಕೊಡೋದು. ಅದು ಹೆಸರು ಬರ್ತಾ ಇದ್ದಾರೆ ರಸ್ತೆಯಲ್ಲಿ ಎಲ್ಲಿದ್ದಾರೆ. ನಮಗೆ ಯಾರು ಜಾತಿ ಮೇಲೆ ಹೋಗ್ತಾ ಇಲ್ಲ. ಯಾರಿಗೆ ಇದು ಎಫೆಕ್ಟ್ ಆಗ್ತದೆ ಪೂರ್ತಿ ಸಮಾಜಕ್ಕೆ ಎಫೆಕ್ಟ್ ಆಗುತ್ತೆ. ಡ್ರಗ್ಸ್ನಿಂದ ಪೂರ್ತಿ ಸಮಾಜ ಎಫೆಕ್ಟ್ ಆಗುತ್ತೆ. ಅದು ಇರಬಾರ್ದು. ಅದು ಪೊಲೀಸ್ ಜವಾಬ್ದಾರಿ. ಇದು ಸ್ಟಾಪ್ ಮಾಡೋದು, ಅದು ಕಂಟ್ರೋಲ್ ಮಾಡೋದು. ಅದು ನಾವು ಅವ್ರಿಗೆ ಮೀಟಿಂಗ್ ಮಾಡಿ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದೀವಿ. ಇದು ಭಾಳ ಸೀರಿಯಸ್ ಮ್ಯಾಟರ್. ನಾವು ಇದು ಕೊಡ್ತಾ ಇದ್ದೀವಿ, ಗೌರ್ಮೆಂಟ್ ಮಾಡ್ತಾ ಇದೆ. ಚೀಫ್ ಮಿನಿಸ್ಟರ್ ಅವರು ಮೀಟಿಂಗ್ ಮಾಡಿದ್ದಾರೆ, ಇದರ ಬಗ್ಗೆ ಮಾತಾಡಿದ್ದಾರೆ. ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಕರೆಸಿ ಇದು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಸ್ಟೇಟಲ್ಲಿ ಆಗಬಾರ್ದು ಅಂತ ಭಾಳ ಸೀರಿಯಸ್ ಆಗಿದೆ ಸರ್ಕಾರನು. ವಿ ಆರ್ ಆಲ್ ಸೀರಿಯಸ್. ಬಟ್ ಇದು ಇನ್ನೂ ಕೆಲಸ ಮಾಡೋದಿದೆ, ಇನ್ನೂ ಜಾಸ್ತಿ ಇದಕ್ಕೆ ನಾವು ಪ್ರಯತ್ನ ಮಾಡಬೇಕಾಗುತ್ತೆ. ಸ್ಟಾರ್ಟ್ ಮಾಡ್ತೀವಿ. ಶಾದಿ ಭಾಗ್ಯ ಯೋಜನೆ ಎಲ್ಲೆಲ್ಲಿ ಅನುಷ್ಠಾನ ಆಗ್ತಿದೆ? ಜನಗಳ ನಮ್ಮ ಮುಸ್ಲಿಂ ಸಮುದಾಯಕ್ಕೆ ಅನುಕೂಲ ಆಗ್ತಾ ಇಲ್ಲ, ನೋಡಿ ಈ ಶಾದಿ ಭಾಗ್ಯ ಯೋಜನೆ ಅನ್ನೋದು ಮಾಸ್ ಮ್ಯಾರೇಜ್ ಮಾಡಬೇಕಂತ ಮಿನಿಮಮ್ 5 ಮ್ಯಾರೇಜಸ್ ಮಾಡಬೇಕು. NGOs ಮಾಡಬೇಕು. ಯಾರ್ಯಾರು NGOs ಮಾಡೋರು ಅಪ್ಲಿಕೇಶನ್ ಕೊಡ್ತಾರೆ ವೆರಿಫೈ ಮಾಡಿ ಜಿಲ್ಲೆಯಿಂದ ಸೇರಿಕೊಂಡು ಇಲ್ಲೋ ಯಾರ್ಯಾರು ಅಪ್ಲಿಕೇಶನ್ ಇದೆ ನಮ್ಮ ಡಿಸ್ಟ್ರಿಕ್ಟ್ ಆಫೀಸರ್ಗೆ ಕೊಟ್ಟರೆ ಇಲ್ಲಿಯವರು ಅಪ್ರೂವ್ ಮಾಡಿ ಸ್ಯಾಂಕ್ಷನ್ ಮಾಡಿಸ್ತಾರೆ. ಚೇಂಜಸ್ ಮಾಡಿ ಸರ್. ನಾವು ಅರ್ಜಿ ಕೊಟ್ಟಿದ್ದೀವಿ, ಒಂದು CM ಕೊಟ್ಟಿದ್ದೀವಿ, ಮಿನಿಸ್ಟ್ರಿ ಕೊಟ್ಟಿದ್ದೀವಿ. ಇದೇನಾಗಿದೆ, ಮಂಡ್ಯ ಡಿಸ್ಟಿಕಲ್ಲಿ ಒಂದು ಅಫಿಷಿಯಲ್ ಬಂದಿಲ್ಲ ಸರ್ ಹೆಸರು ಸರ್ಟಿಫೈಡ್ ಅಂತ. ಅದರಿಂದ ಸ್ವಲ್ಪ ಚೇಂಜಸ್ ಮಾಡಿ ನಾವು ಕೇಳ್ಕೊತೀವಿ. ನಿಮಗೆ ಸ್ವಲ್ಪ ಚೇಂಜಸ್ ಮಾಡಿಕೊಟ್ರೆ ಒಳ್ಳೆಯದು. ಅದೇ ಕೆಲವೊಂದು ಈ ನಮ್ಮ ಮೈನಾರಿಟಿ ಕಮ್ಯುನಿಟೀಸ್ ಏನಿದ್ದಾವೆ, ಕೆಲವರು ಹೆಚ್ಚಾಗಿ ಪಡ್ಕೊತಾರೆ, ಕೆಲವರಿಗೆ ಅರಿವಿಗೆ ಬರುತ್ತೆ, ಅವ್ರಿಗೆ
ಸಿಕ್ಕಿರಲ್ಲ ಅವ್ರಿಗೆ ಅದು ನೀವು ಸ್ವಲ್ಪ ಪಬ್ಲಿಸಿಟಿ ಕೊಡಿ, ಜನರು ಬರಲಿ, ಮುಂದೆ ಬರಲಿ, ಅಪ್ಲೈ ಆಗಲಿ. ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮನೇ ಮಾಡ್ತಾ ಇಲ್ವಲ್ಲ, ಎಲ್ಲರೂ ಸೇರಿ ಸಹ ಇಲಾಖೆಗಳಿಗೆ ಅರಿವು ಮೂಡಿಸಂತ ಜಿಲ್ಲಾ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ನೀವು. ಈ ಇಲಾಖೆಗಳು ಅವರು ಜಿಲ್ಲಾ ಮಟ್ಟದ ಕಾರ್ಯಕ್ರಮ ನಾವು ಇದುವರೆಗೂ ಒಂದು ಅಟೆಂಡ್ ಮಾಡಿದ್ದು ನಾವು ನೋಡೋದು ನಮ್ಗೆ ಉದಾಹರಣೆ ಇಲ್ಲ. ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತಾರೆ. ಅದು ಸಹ ಇಲಾಖೆಗಳನ್ನ ಕರೆಸಿ ಮತ್ತೆ ಅಲ್ಲಿ ಈ ವರ್ಷದಲ್ಲಿ ಗೊತ್ತೇ ಅಂತ ನಮಗೆ ನಾವು ಅಟೆಂಡ್ ಮಾಡೋದು ಈಗ ನಾನು 3 ತಿಂಗಳ ಮುಂದೆ ಬಂದಿದ್ದೀನಿ ಒಂದು ಮೀಟಿಂಗ್ ಅಲ್ಲಿ. ಇಲ್ಲ ಹೆಂಗೆ ಅಂದ್ರೆ ಸರ್, ಈಗ ತಾಲೂಕಲ್ಲಿ ಒಂದು ಕೀ ಪರ್ಸನ್ಸ್ ವರ್ಕ್ ಮಾಡ್ತಿರ್ತಾರೆ, ಅವರೆಲ್ಲ ಕರೆಸಿ ಜಿಲ್ಲಾ ಮಟ್ಟದಲ್ಲಿ ಒಂದು ದೊಡ್ಡದಾಗಿ ಒಂದು ಅರಿವು ಮೂಡಿಸುವಂತ ಕಾರ್ಯಕ್ರಮ ಈಗ ಇವತ್ತು ಮೀಟಿಂಗ್ ಮಾಡ್ತಾ ಇರೋದು ಅದೇ ಕಾರಣಕ್ಕೆ. ತಾಲೂಕು ಮಟ್ಟದಲ್ಲಿ ತಿಂಗಳಲ್ಲಿ 4 ಮೀಟಿಂಗ್ ಮಾಡಬೇಕು, ಒಂದು ತಿಂಗಳಲ್ಲಿ 4 ಮೀಟಿಂಗ್ ಮಾಡಬೇಕು, ಕ್ಯಾಲೆಂಡರ್ ಇವೆಂಟ್ಸ್ ಮಾಡಬೇಕು ಅಂತ ಹಿಂದೆ ನಾನು ಇನ್ಸಿಡೆನ್ಸ್ ಕೊಟ್ಟಿದ್ದೀನಿ. ಒಂದು ವಾರ ಒಂದು ಚರ್ಚ್ನಲ್ಲಿ ಅಲ್ಲಿ ಎಲ್ಲ ಸಮುದಾಯಗಳು ಬರಬೇಕು, ಬರೀ ಕ್ರಿಶ್ಚಿಯನ್ಸ್ ಇಲ್ಲ, ಅಲ್ಲಿ ಎಲ್ಲರೂ ಕರಿಬೇಕು, ಅಲ್ಲಿ ಇರೋ ಮೈನಾರಿಟೀಸ್. ಆ ರೀತಿ ಕಾರ್ಯಕ್ರಮಗಳು ಮಾಡಿದ್ರೆ ನಾವು ಅದಕ್ಕೆ ನಾವು ಪ್ರಚಾರ ಕೊಡ್ಬೋದು. ಕಾರ್ಯಕ್ರಮ ಮಾಡಲಿಲ್ಲ ಅಂದ್ರೆ ಕೇಳಿ, ಅದೇ ಮಾಡಲಿಕ್ಕೆ ನಾವು ಬಂದಿದ್ದೀವಿ, ಹೇಳಿಕೆ ಅದೇ ಡೈರೆಕ್ಷನ್ ಕೊಡಲಿಕ್ಕೆ ಬಂದಿದ್ದೀವಿ. ಈಗ ಕ್ಯಾಲೆಂಡರ್ ಇವೆಂಟ್ಸ್ ಮಾಡಬೇಕು ಅಂತ ನಾವು ಈಗಲೇ ಮೀಟಿಂಗ್ ಮಾಡ್ತಾ ಇರೋದು ಪ್ರೆಸ್ ಮೀಟ್ ಮಾಡಲಿಕ್ಕೆ ಇಲ್ಲ. ನೀವು ಕೊಪ್ಪಾಡು ತಿರುಗಿಬಿಟ್ಟಿದ್ದಾರೆ, ಬೇರೆ ಯಾವುದು ಗ್ರೀವೆನ್ಸ್ ಕೇಳಲಿಕ್ಕೆ ಇಲ್ಲ, ಇದು ಗ್ರೀವೆನ್ಸ್ ಮೀಟಿಂಗು ಇಲ್ಲ. ಇದು ಇವ್ರಿಗೆ ಏನು ಕೆಲಸ ಮಾಡಬೇಕು ಅದರಿಂದ ಸರಿಯಾಗಿ ಜನರಿಗೆ ಅಂತ ಹೇಳಿ ಮೀಟಿಂಗ್ ಮಾಡ್ತಾ ಇರೋದು. ಅದಕ್ಕೆ ನಾನು ಇವರೆಲ್ಲ ತಾಲೂಕು ಅವರಿಗೆ ಕರೆಸಿರೋದೀವಿ. ತಾಲೂಕಲ್ಲಿ ಎಲ್ಲ ಬಂದಿರೋರೆಲ್ಲ ತಾಲೂಕು ಇನ್ಫಾರ್ಮೇಷನ್ ಆಫೀಸರ್ಸ್, MIC ಅಂತ ಹೇಳ್ತೀವಿ ನಾವು, ಮೈನಾರಿಟಿ ಇನ್ಫಾರ್ಮೇಷನ್ ಸೆಂಟರ್ ನಡೆಸ್ತಾರೆ. ಅವರು ತಾಲೂಕಿನಲ್ಲಿ ವಾರಕ್ಕೆ ಒಂದು ಸಾರಿ ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್ ಮಂತ್ಲಿ, ಒಂದು ಮಂತ್ನಲ್ಲಿ 4 ಜಾಗ ಹೋಗ್ಬೇಕು. ಒಂದು ತಿಂಗಳಲ್ಲಿ ಒಂದು ಚರ್ಚ್ಗೆ, ಒಂದು ಮಸೀದಿಗೆ, ಒಂದು ಗುರುದ್ವಾರಾಗೆ, ಒಂದು ಜೈನ್ ಟೆಂಪಲ್ಗೆ, ಬುದ್ಧಿಸ್ಟ್ ಇದ್ರೆ ಬುದ್ಧಿಸ್ಟ್ ವಿಹಾರಕ್ಕೆ ಹೋಗ್ಬೇಕು. ಅಲ್ಲಿ ಹೋಗಿ ಅವೇರ್ನೆಸ್ ತರಬೇಕು, ಎಲ್ಲ ಸ್ಕೀಮ್ ಬಗ್ಗೆ ಚರ್ಚೆ ಮಾಡಬೇಕು. ಬರೀ ಆ ಸಮುದಾಯಗಳು ಮಾತ್ರ ಇಲ್ಲ, ಎಲ್ಲ ಸಮುದಾಯಕ್ಕೆ ಅಲ್ಲಿ ಕಡಿಬೇಕು. ಅಲ್ಲಿ ಇರೋದು 6 ಸಮುದಾಯಕ್ಕೆ ಕ್ರಿಶ್ಚಿಯನ್, ಮುಸ್ಲಿಂ, ಜೈನ್, ಮಸೀದಿನಲ್ಲಿ, ಚರ್ಚ್ನಲ್ಲಿ ಎಲ್ಲರೂ ಬರಬೇಕಲ್ಲಿ. ಈ ರೀತಿ ಒಂದೇ ಕಡೆ ಜಮಾ ಆಗಬೇಕು, ಒಂದೇ ಕಡೆ ಎಲ್ಲ ಸ್ಕೀಮ್ ಬಗ್ಗೆ ಮಾಹಿತಿ ಕೊಡಬೇಕು. ಅದು ಮಾಡಲಿಕ್ಕೆ ನಾವು ಒಂದು ಪೂರ್ತಿ ಸ್ಟೇಟಲ್ಲಿ ನಾವು ಟ್ರಾವೆಲ್ ಮಾಡಿ 6 ಜಿಲ್ಲೆಯವರಿಗೆ ಈ ಮೈನಾರಿಟಿ ಇನ್ಫಾರ್ಮೇಷನ್ ಸೆಂಟರ್ ತಾಲೂಕು ಅವರಿಗೆ ಕರೆಸಿ ಅವ್ರಿಗೆ ಡೈರೆಕ್ಷನ್ ಕೊಟ್ಬಿಟ್ಟು ಮಾಹಿತಿ ತಗೊಂಡು ನಮ್ಮ ಪೂರ್ತಿ ಇದು ಮಾಹಿತಿ ಕೊಟ್ಟಿದ್ದಾರೆ. ಈಗ ತಾಲೂಕದ್ದು ಪೂರ್ತಿ ಮಾಹಿತಿ ಕೊಟ್ಟಿದ್ದಾರೆ. ಎಷ್ಟು ಸ್ಕೂಲ್ಸ್ ಇದೆ ಮೈನಾರಿಟೀಸ್ದು, ಎಷ್ಟು ರಿಲಿಜಿಯಸ್ ಪ್ಲೇಸಸ್ ಇದೆ, ಎಷ್ಟು ನಮ್ಮ ಪಬ್ಲಿಕ್ ರಿಪ್ರೆಸೆಂಟೇಟಿವ್ಸ್ ಇದ್ದಾರೆ, ಅದು ಎಲ್ಲ ಮಾಹಿತಿ ನಮ್ಮಲ್ಲಿ ಒಂದು ಡೈರೆಕ್ಟರಿ ಟೈಪ್ ಮೈನಾರಿಟೀಸ್ದು ನಾವು ಈಗ ಮಾಡಿಸ್ತಾ ಇದ್ದೀವಿ. ಅವರು ತಿಂಗಳಿಗೆ 4 ಸಾರಿ ಮಾಡಬೇಕಂದ್ರೆ ಒಂದು ವರ್ಷದಲ್ಲಿ 12 into 4 48-50 ಮೀಟಿಂಗ್ಸ್ ಅವರು ಅವೇರ್ನೆಸ್ದೇ ಮಾಡಬೇಕು. ಇದು ಮಾಡ್ತೀವಿ. ನಮ್ಮ ಮೈನಾರಿಟಿ ಮತ್ತು ಡಿಸ್ಟ್ರಿಕ್ಟ್ ಆಫೀಸರ್ಸ್ಗೆ ನೀವು ಮೈನಾರಿಟಿ ಅವೇರ್ನೆಸ್ ಪ್ರೋಗ್ರಾಮ್ಗೆ ನೀವು ನಿಮ್ಮ ಅನುಕೂಲ ಪ್ರಕಾರ ಅಟೆಂಡ್ ಮಾಡಬೇಕು. DOMs ಮಾಡಿ ಪ್ರೆಸ್ ಅವ್ರಿಗೆ ಕರ್ಕೊಂಡು ಹೋಗಿ ಮಾಹಿತಿ ಕೊಡಿ. ಯಾರು ಫ್ರೀ ಇರ್ತಾರೆ ಅವರು ಬರ್ತಾರೆ, ಅವ್ರಿಗೇನೋ ಅರ್ಥ ಆಗುತ್ತೆ, ಏನು ಕೆಲಸ ಮಾಡ್ತಿದ್ದಾರೆ, ಏನು ಸ್ಕೀಮ್ಸ್ ಇದೇನೋ ಅರ್ಥ ಆಗುತ್ತೆ, ಪ್ರಚಾರ ಕೊಡಲಿಕ್ಕೆ ಅನುಕೂಲ ಆಗುತ್ತೆ. ಇದೇ ಕೆಲಸ ಮಾಡಲಿಕ್ಕೆ ನಾವು ಹೇಳ್ತಾ ಇರೋದು ಕೆಲಸ ಮಾಡಲಿಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ಈಗ ನಾವು ಮಾಡಿಸ್ತೀವಿ. ಈಗ January 1st ಪೂರ್ತಿ ಈ ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್ ಮಾಡಿ ನನಗೆ ಕಳಿಸ್ಬೇಕಂತ ನಾವು ಈಗ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಈಗ ನಾವು ಇನ್ನೂ ಇಂಪ್ರೂವ್ ಮಾಡೋಣ, ಎಷ್ಟು ಸಾಧ್ಯ ಆಗುತ್ತೆ ನೋಡೋಣ. ಮಧ್ಯಾಹ್ನ 12 ಕಾಲಿಗೆ ಮೈಸೂರಿಗೆ ಭೇಟಿ ಕೊಟ್ಟು ಬೆಳಗ್ಗೆ 6:30 ಗಂಟೆಯಿಂದ ನಾನು ಅವ್ರ ಜೊತೆಗೆ ಇದ್ದೀನಿ. ಅವ್ರನ್ನ ನಾನು ಗಮನಿಸಿದ ಹಾಗೆ ಬಹಳ ಸಿಂಪಲ್ ಅಷ್ಟು. ಜೊತೆಗೆ ಅವರು ನಮ್ಮ ಜೈನ್ ಸಮುದಾಯದ ಒಂದು ಟೆಂಪಲ್ಗೆ ಭೇಟಿ ಮಾಡಿದ್ರು. ತದನಂತರ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಭೇಟಿ ಕೊಟ್ಟಿದ್ದು ಎಲ್ಲ ನೋಡಿದಾಗ ಅವರಿಗೆ ಅಲ್ಪಸಂಖ್ಯಾತ ಸಮುದಾಯದ ಬಗ್ಗೆ ಎಷ್ಟು ಒಂದು ಕಾಳಜಿ ಇದೆ ಅನ್ನೋದನ್ನ ತೋರಿಸ್ತಾ ಇದೆ. ಸರ್, ನಾವು ಏನಿವತ್ತು ನಿರ್ದೇಶನ ನೀಡಿದ್ದೀರ ನಮ್ಗೆ, ಅದೇ ತರ ನಾವು ಇಲಾಖೆಯವರು ಸಹ ಎಲ್ಲ ಒಂದು ಕೋಆರ್ಡಿನೇಷನ್ ಕೆಲಸ ಮಾಡ್ತೀವಿ. ಸೊ ನಾವೆಲ್ಲರೂ ಸಹ ಅಲ್ಪಸಂಖ್ಯಾತರ ಸಮುದಾಯದ ಒಳ್ಳೆಯದಕ್ಕೋಸ್ಕರನೇ ಕೆಲಸ ಮಾಡ್ತಿರೋದು. ಆ ಒಂದು ನಾವು ಏನ್ ನಿರ್ದೇಶನ ಕೊಟ್ಟಿದ್ದೀರೋ ಆ ತರ ನಾವು ನಡ್ಕೋತೀವಿ ಅಂತ ನಾವು ನಮಗೆ ಪ್ರಾಮಿಸ್ ಮಾಡ್ತಾ, ಸೊ ಇವತ್ತಿನ ಈ ಒಂದು ಸಭೆಗೆ ತಾವು ಮೈಸೂರು ಜಿಲ್ಲೆಗೆ ಭೇಟಿ ನೀಡಿದ್ದೀರಾ. ಸೊ ನಾನು ನಮ್ಮ ಇಲಾಖೆಯ ಪರವಾಗಿ ಒಂದು ಚಿಕ್ಕ ಉಡುಗೊರೆಯನ್ನು ತಾವು ದಯವಿಟ್ಟು ಸ್ವೀಕರಿಸಬೇಕು.